ಬೆಂಗಳೂರಿನ ಬಿಜಿಎಸ್ ಮತ್ತು ಎಸ್ಜೆಬಿ ಸಭಾಂಗಣವು ಇಂದು ಹೆಮ್ಮೆ, ಆಧ್ಯಾತ್ಮಿಕ ಉತ್ಸಾಹ ಮತ್ತು ಶೈಕ್ಷಣಿಕ ಉತ್ಕೃಷ್ಟತೆಯಿಂದ ಪ್ರತಿಧ್ವನಿಸಿತು. ಎಸ್ಜೆಬಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಎಸ್ಜೆಬಿ ಐಟಿ ಮತ್ತು ಎಸ್ಜೆಬಿ ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ ಅಂಡ್ ಪ್ಲಾನಿಂಗ್, ಎಸ್ಜೆಬಿ ಎಸ್ಎಪಿ ಜಂಟಿಯಾಗಿ ಕ್ರಮವಾಗಿ 22ನೇ ಪದವಿ ಪ್ರದಾನ ಸಮಾರಂಭ ಮತ್ತು 9ನೇ ಪದವಿ ಪ್ರದಾನ ಸಮಾರಂಭವನ್ನು ಆಯೋಜಿಸಿದ್ದು, ಸಂಸ್ಥೆಯು 2026ರ ಬೆಳ್ಳಿ ಮಹೋತ್ಸವ ವರ್ಷವನ್ನು ಆಚರಿಸುತ್ತಿರುವುದರಿಂದ ಈ ಆಚರಣೆಯನ್ನು ಇನ್ನಷ್ಟು ವಿಶೇಷತೆಯನ್ನು ತಂದಿತು. ಈ ಕಾರ್ಯಕ್ರಮವನ್ನು ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ನ ಸ್ಥಾಪಕ ಅಧ್ಯಕ್ಷರಾದ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಅವರ ಆಶೀರ್ವಾದದಡಿಯಲ್ಲಿ ನಡೆಸಲಾಯಿತು. ಅವರ ಮಾರ್ಗದರ್ಶನದ ದೃಷ್ಟಿಕೋನವು 25 ವರ್ಷಗಳ ಶೈಕ್ಷಣಿಕ ಶ್ರೇಷ್ಠತೆಯ ಮೂಲಕ ಎಸ್ಜೆಬಿಐಟಿಯನ್ನು ಉಳಿಸಿಕೊಂಡಿದೆ. ಈ ಸಮಾರಂಭದಲ್ಲಿ ಎಸ್ಜೆಬಿಐಟಿಯ ಸ್ವಾಯತ್ತ ಸ್ಥಾನಮಾನದ ಅಡಿಯಲ್ಲಿ ಎಎಎಂಸಿಎ ಕಾರ್ಯಕ್ರಮಗಳ ಪದವೀಧರರನ್ನು ಸನ್ಮಾನಿಸಲಾಯಿತು. ಇದರಲ್ಲಿ ಮೈಲಿಗಲ್ಲು 1ನೇ ಪಿಜಿ ಬ್ಯಾಚ್ ಸ್ವಾಯತ್ತತೆ ಅಡಿಯಲ್ಲಿ ಎಸ್ಜೆಬಿ ಎಎಪಿಯ ಬಿಆರ್ಕ್ ಮತ್ತು ಎಂಆರ್ಕ್ ಪದವೀಧರರೊಂದಿಗೆ ಈ ಕಾರ್ಯಕ್ರಮವು ಬೆಳಗ್ಗೆ 10:30ಕ್ಕೆ ಗಣ್ಯರು, ಆಧ್ಯಾತ್ಮಿಕ ಮುಖ್ಯಸ್ಥರು, ಸಂಸ್ಥೆಯ ಮುಖಂಡರು ಮತ್ತು ಹೆಮ್ಮೆಯ ಕುಟುಂಬಗಳ ಸಮ್ಮುಖದಲ್ಲಿ ಪ್ರಾರಂಭವಾಯಿತು. Kindly put your right hand forward. I am here to administer. I request the students to repeat. Jai Shri Gurudev. Being a graduate of this esteemed institution, I hereby solemnly take this pledge on this auspicious occasion of dignity, honor, and ethical values of any profession. Ethical values of my profession. I shall continue to work to acquire fresh knowledge and disseminate the same. I shall, in every opportunity of my life, contribute for human welfare, inclusive society, and Jai Shri Gurudev. परमसुखदं केवलं ज्ञानमूर्तिं द्वन्द्वातीतं गगनसदृशं तत्त्वमस्यादिलक्ष्यम् एकं नित्यं विमलम् अचलं सर्वधी साक्षिभूतं भावातीतं त्रिगुणरहितं सद्गुरुं तं नमामि। श्रीविद्यां जगतां धात्रीं सर्गस्थितिलयेश्वरीं नमामि ललितां नित्यां महात्रिपुरसुन्दरीं। ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟಿನ ಶ್ರೀ ಜಗದ್ಗುರು ಬಾಲಗಂಗಾಧರನಾಥ ಸ್ವಾಮೀಜಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಎಸ್ಜೆಬಿಐಟಿ 22ನೇ ಪದವಿ ಪ್ರದಾನ ಸಮಾರಂಭದ ಕಾರ್ಯಕ್ರಮ ಇದು. ಸಂಸ್ಥೆ ಅಸ್ತಿತ್ವಕ್ಕೆ ಬಂದು 25 ವರ್ಷಗಳು. ರಜತ ಮಹೋತ್ಸವದ ಒಂದು ಗಳಿಗೆ ಇದು. ಸಂಸ್ಥೆಯ ರಜತ ಮಹೋತ್ಸವದ ಕಾರ್ಯಕ್ರಮ ಇನ್ನೊಂದು ವೇದಿಕೆಯಲ್ಲಿ ಸಂಭ್ರಮದಿಂದ ಸಾಂಸ್ಕೃತಿಕವಾಗಿ